ಇನ್ನೊಂದು ಪ್ರಮುಖ ವಿಚಾರ ಸರ್, ಕೋಗಿಲು ಕ್ರಾಸ್ನ ಒತ್ತುವರಿ ವಿಚಾರಕ್ಕೆ ಕೇರಳದ ಮುಖ್ಯಮಂತ್ರಿ ರಿಯಾಕ್ಟ್ ಮಾಡ್ತಾರೆ. ಕಾಸರಗೋಡ್ನಲ್ಲಿರುವಂಥ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂನ ಕಡ್ಡಾಯ ಮಾಡ್ತಾರೆ ಅಂದರೆ ಏನು ಆಟ ಆಡಿಸ್ತೀರಾ ಸರ್ ಕರ್ನಾಟಕವನ್ನು ಎಲ್ಲರೂ? ನಾನು ಹೊಸ ವಿಷಯ ಅನ್ಕೋಬೇಡಿ, ನಾನೊಂದು ಮಾತು ಹೇಳ್ತೇನೆ. ಕಾಂಗ್ರೆಸ್ಸು ಮತ್ತೆ ಈ ಕಮ್ಯುನಿಸ್ಟು ಸೇರಿ ಆಡ್ತಾ ಇರತಕ್ಕಂಥ ಕಪಟ ನಾಟಕ ಇದು. ಹೌದಾ? ಖಂಡಿತ. ಯಾಕೆ ಅಂತ ಹೇಳ್ತೇನೆ. ಕೇರಳದಲ್ಲಿ ಚುನಾವಣೆ ಬರ್ತಾ ಇದೆ. ಹೌದು, 26. ಅಲ್ಲಿ ಮೈನಾರಿಟೀಸ್ ಆರ್ ಮೋರ್. ನೀವು ಸತ್ತಂಗ್ ಮಾಡಿ ನಾನು ಹತ್ತಂಗ್ ಮಾಡ್ತೀನಿ ಅನ್ನೋ ನಾಟಕ ಇದು. ಪಿಣರಾಯಿ ವಿಜಯನ್ ಕೇರಳ ಮುಖ್ಯಮಂತ್ರಿ, ನಿಮ್ಮ ರಾಜ್ಯದ ಜವಾಬ್ದಾರಿ ಇದೆ ನಿಮಗೆ, ನೀವು ಅಲ್ಲಿ ನೋಡಬೇಕು. ಇದು ನಮ್ಮ ರಾಜ್ಯ, ನಮ್ಮ ಜವಾಬ್ದಾರಿ, ನಮ್ಮ ಸರ್ಕಾರ ಇಲ್ಲಿರುತ್ತೆ. ಅಲ್ಲಿಂದ ನೀವು ಮೂಗು ತೂರಿಸಿ ಇಲ್ಲಿ ಪಾಠ ಹೇಳಬೇಕಾಗಿಲ್ಲ. ನಾವು ನಿಮಗೆ ಪಾಠ ಹೇಳಬೇಕಾಗಿಲ್ಲ. ಏನಾದರೂ ಅನಾಹುತ ಈ ರೀತಿ ಆದಾಗ ಸಹಜವಾಗಿ ನಾಯಕರು ಫೀಟ್ ಮಾಡೋದು ಅಥವಾ ಬುದ್ಧಿ ಹೇಳೋದು ಅದು. ಆದರೆ ನೀವೇ ಒಂದು ಟೀಮ್ ಮಾಡಿ ಇಲ್ಲಿ ಆಗಿದ್ದ ಡೆಮಾಲಿಷನ್ಗೆ ನೀವು ಅಲ್ಲಿಂದ ಬಂದು ಇನ್ಸ್ಪೆಕ್ಷನ್ ಮಾಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವ್ರೆ? ಅಂದ್ರೆ ಕಾಂಗ್ರೆಸ್ ಈಸ್ ಹ್ಯಾಂಡ್ ಇನ್ ಗ್ಲೋ ವಿತ್ ಕಮ್ಯುನಿಸ್ಟ್. ಕಮ್ಯುನಿಸ್ಟ್ ತಂತ್ರಗಳನ್ನ ಇವತ್ತು ಕಾಂಗ್ರೆಸ್ ಜೋಡಿಸ್ಕೊಳ್ತಾ ಇದೆ. ಅದಕ್ಕೆ ಅವರಿಬ್ರು ಇಂಡಿ ಅಲಿಯನ್ಸ್ನ ಭಾಗಗಳು. ಅದಕ್ಕಾಗಿ ಅಲ್ಲಿನ ಮುಸ್ಲಿಮರುಗಳನ್ನ ಓಲೈಸಲಿಕ್ಕೆ ಎರಡು ಪಕ್ಷಗಳು ಸೇರಿ ಅಲ್ಲಿ ಅವರು ನಮ್ಮ ಪರವಾಗಿ ಇರಲಿ ಅನ್ನೋ ಕಾರಣಕ್ಕೆ ಓಲೈಕೆಯಲ್ಲಿ ತೊಡಗಿದ್ದಾರೆ ಇವರು.